ನಾವಿನ್ನೇನು ಕೆಲವೇ ದಿನ ಬಿಟ್ಟು ಹಾಸ್ಟೆಲ್ ಬಿಟ್ಟು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಇಲ್ಲೊಂದು ಕಾರ್ಯಕ್ರಮ ಅರೇಂಜ್ ಮಾಡ್ಬಿಡೋದ, ಅದೇ ಎಲೆಕ್ಷನ್ ಡೇ ಅಂತ. ರಿಯಲ್ ಎಲೆಕ್ಷನ್ ಅಲ್ಲಿ ಎಲ್ಲಾ ಪಾರ್ಟೀಸ್ಗಳು ಸೇರಿ ಕ್ಯಾಂಪೇನ್ ಮಾಡಿದ್ರೆ ನಮ್ಮ ಹಾಸ್ಟೆಲ್ ಗರ್ಲ್ಸ್ ಏನ್ ಕಮ್ಮಿ ಅಲ್ಲ. ಕಾರಿಡಾರಿಗೆ ಹೋಗಿ ರೂಮ್ಸಿಗೆ ಹೋಗಿ ಕ್ಯಾಂಪೇನ್ ಎಲ್ಲ ಮುಗಿಸ್ಕೊಂಡೇ ಇದ್ರು. ರಿಯಲ್ ಎಲೆಕ್ಷನ್ ಅಲ್ಲಿ ದುಡ್ಡು, ಆಲ್ಕೋಹಾಲ್ ಅದು ಇದರಿಂದ ಡೀಲ್ ಮಾಡ್ಕೊಂಡಿದ್ರೆ ಇಲ್ಲಿ ಎಲೆಕ್ಷನ್ ಅಲ್ಲಿ ಫುಲ್ ಟ್ರಸ್ಟ್ ಇಂದ ಬಿಲ್ಡ್ ಆಗ್ಬಿಟ್ಟಿತ್ತು. ಎಲೆಕ್ಷನ್ ಅಂತ ಹೇಳ್ತಿದ್ದೀರಾ, ಬೂತ್ ಇಲ್ವಾ, EVM ಮಿಷಿನ್ ಇಲ್ವಾ ಅಂತ ಕೇಳ್ಬೋದು. ನಮ್ಮ ಹಾಸ್ಟೆಲ್ ಅಲ್ಲೂ ಇದೆ. ಯಾವ ತರ ಎಲೆಕ್ಷನ್ ಪ್ರೊಸೆಸ್ ಆಯ್ತು ಅಂತ ನಿಮ್ಗೂ ತೋರಿಸ್ತಿದೀವಿ ನೋಡಿ. ಈ ತರ ನಮ್ಮ EVM ಮಿಷಿನ್ಸ್ ಪೇಪರ್ ಅಲ್ಲಿ ಆಗೋಗಿತ್ತು. ಆಮೇಲೆ ಇಲ್ಲಿ ನೋಡ್ರಪ್ಪ, ಎಲೆಕ್ಷನ್ ಆದ್ಮೇಲೆ ಕೌಂಟಿಗೆ 2-3 ಡೇಸ್ ತಗೊಂಡ್ರೆ ನಮ್ಮ ಹಾಸ್ಟೆಲ್ ಅಲ್ಲಿ ಅವೆಲ್ಲ ಇಲ್ಲ. 2 minutes ಗೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗೇ ಹೋಯ್ತು. ಈ ಎಲೆಕ್ಷನ್ ಪ್ರೊಸೆಸ್ ಗೆ ಇದ್ದಿದ್ದ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 5 ಮೆಂಬರ್ಸ್. ಅದರಲ್ಲಿ 3 ಪೋಸ್ಟ್ ಇತ್ತು. ಒಂದು ಪ್ರೆಸಿಡೆಂಟ್, ಇನ್ನೊಂದು ವೈಸ್ ಪ್ರೆಸಿಡೆಂಟ್, ಹಾಗೆ ಇನ್ನೊಂದು ಸೆಕ್ರೆಟರಿ ಪೋಸ್ಟ್. ಸೊ ಇದ್ರಲ್ಲಿ ಯಾರೆಲ್ಲ ವಿನ್ ಆದ್ರು ಅಂತ ನಿಮಗೆ ಇವಾಗ ತೋರಿಸ್ತೀನಿ. ಒಂದ್ ರೌಂಡ್ ನೋಡ್ಕೊಂಡ್ ಬನ್ನಿ. Secretary Vaishnavi. President, yes. ಹೆಂಗೆ ನಾವು ಹೇಗಿತ್ತು ನಮ್ಮ ಎಲೆಕ್ಷನ್ ಡೇ ಅಂತ ಕಮೆಂಟ್ ಮಾಡ್ತಾ. ಇದಾಗಿತ್ತು ನನ್ನ ಪುಟ್ಟ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ನಿಮ್ಮನೆ ಮಗಳು ಪ್ರಿಯಾಂಕಾ NV. ಕೀಪ್ ಸಪೋರ್ಟಿಂಗ್, ಹಾಗೆ ಎಲ್ಲ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತೀನಿ.